ಲಕ್ಷ ಜನರು ಒಟ್ಟು ಸೇರಿ ಗೀತೆಯನ್ನು ಪಠಿಸೋದೇ ಯಜ್ಞವಿದ್ದಂತೆ. ಇದೇ ಶಾಂತಿ ಮಂತ್ರ ಅಂತ ಪರ್ಯಾಯ ಪುತ್ತಿಗೆ ಮಠದ ದಿವಾನ ನಾಗರಾಜ ಆಚಾರ್ಯ ಹೇಳಿದ್ದಾರೆ. ಮನೆ ಮನೆಯಲ್ಲಿ ಭಗವದ್ಗೀತೆಯ ಪಠಣ ನಡಿಬೇಕು, ಧಾರ್ಮಿಕ ಪೀಠ ಮಾಡಬೇಕಾದ ಮಾರ್ಗದರ್ಶನದ ಕೆಲಸವನ್ನು ಪುತ್ತಿಗೆ ಮಠ ಮಾಡ್ತಾ ಇದೆ. ಮನೆ ಮನಸ್ಸು ನೆಮ್ಮದಿಯಿಂದ ಇರುವುದಕ್ಕೆ ಈ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿದ್ದಾರೆ. ಕೃಷ್ಣನ ಪೂಜಾಧಿಕಾರ ಪರ್ಯಾಯ ನಡೀತಾ ಇರೋದು ಪುತ್ತಿಗೆ ಮಠದಲ್ಲಿ. ಪುತ್ತಿಗೆ ಮಠದ ದಿವಾನರಾದ ನಾಗರಾಜಾಚಾರ್ಯರು ನಮ್ಮ ಜೊತೆ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಪಂಚದ ಎಲ್ಲೇ ಸುತ್ತಾಡಿದರೂ ಕೂಡ ಭಗವದ್ಗೀತೆ ಬಗ್ಗೆ ಮಾತನಾಡ್ತಾರೆ. ಸ್ವತಃ ಪ್ರಧಾನಿಯವರೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಯಾವ ಥರದ ಸಿದ್ಧತೆಗಳು ಮತ್ತು ಜನರ ಒಂದು ಖುಷಿ ಹೇಗಿದೆ ಅಂತ. ಉಡುಪಿಯಲ್ಲಿ ವಿಶ್ವಗೀತಾ ಪರ್ಯಾಯ, ಈ ವಿಶ್ವಗೀತಾ ಪರ್ಯಾಯದ ವೈಶಿಷ್ಟ್ಯತೆ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳುವಂಥ ಒಂದು. ಇನ್ನೊಂದು ನಿರಂತರ ಗೀತಾ ಪಾರಾಯಣ. ಕಳೆದ 22 ತಿಂಗಳಿಂದ ವಿಶೇಷವಾಗಿ ಗೀತೆಯ ಒಂದು ಝೇಂಕಾರ, ಗೀತೆಯ ನಾದ ಕೃಷ್ಣನ ಸನ್ನಿಧಾನದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತಮಾನವರೆಗೆ ಮೂಡಿ ಬರ್ತಾ ಇದೆ. ಇದರ ಒಂದು ವಿಶೇಷ ಕಾರ್ಯಕ್ರಮ ಲಕ್ಷಕಂಠ ಗೀತಾ ಗಾಯನ ಅಂತ ಹೇಳುವಂಥ ಒಂದು ವಿಶೇಷ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಇದರಲ್ಲಿ